ಓಂ ಶಾಂತಿ. ಮುರಳಿಯ ದಿನಾಂಕ 30/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಮ್ಮ ಬ್ಯಾಟರಿಯನ್ನ ಚಾರ್ಜ್ ಮಾಡಿಕೊಳ್ಳುವ ವಿಚಾರ ಮಾಡಿ. ತಮ್ಮ ಸಮಯವನ್ನ ಪರಚಿಂತನೆಯಲ್ಲಿ ವ್ಯರ್ಥ ಮಾಡಬೇಡಿ. ತಮ್ಮ ಚಿಂತನೆಯಿಂದಲೇ ನಶೆ ಏರುತ್ತದೆ. ಪ್ರಶ್ನೆ: ಜ್ಞಾನವು 1 ಸೆಕೆಂಡಿನದ್ದಾಗಿದ್ದರೂ ಸಹ ತಂದೆಗೆ ಎಷ್ಟೊಂದು ವಿಸ್ತಾರವಾಗಿ ತಿಳಿಸುವ ಹಾಗೂ ಇಷ್ಟೊಂದು ಸಮಯದಿಂದ ತಿಳಿಸುವ ಅವಶ್ಯಕತೆ ಏನಿದೆ? ಏಕೆಂದರೆ ಜ್ಞಾನವನ್ನ ಕೊಟ್ಟ ನಂತರ ಮಕ್ಕಳಲ್ಲಿ ಸುಧಾರಣೆ ಬಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ತಂದೆ ನೋಡ್ತಾರೆ. ಮತ್ತೆ ಸುಧಾರಣೆಗಾಗಿ ಮತ್ತೆ ಜ್ಞಾನವನ್ನ ಕೊಡ್ತಲೇ ಇರ್ತಾರೆ. ಇಡೀ ಬೀಜ ಮತ್ತು ವೃಕ್ಷದ ಜ್ಞಾನವನ್ನ ತಿಳಿಸ್ತಾರೆ. ಈ ಕಾರಣದಿಂದ ಜ್ಞಾನ ಸಾಗರನೆಂದು ಹೇಳಲಾಗ್ತದೆ. ಒಂದು ವೇಳೆ 1 ಸೆಕೆಂಡಿನ ಮಂತ್ರವನ್ನ ಕೊಟ್ಟು ಹೋಗುವಂತಿದ್ದರೆ ಜ್ಞಾನ ಸಾಗರನೆಂಬ ಬಿರುದು ಸಹ ಸಿಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆಯೇ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಪರಂಪಿತ ಪರಮಾತ್ಮ ಶಿವನನ್ನ ಇಲ್ಲಿಯೇ ಪೂಜಿಸುತ್ತಾರೆ. ಬಲೆ ಇವರು ಬಂದು ಹೋಗಿದ್ದಾರೆಂದು ಬುದ್ಧಿಯಲ್ಲಿ ಇದೆ. ಎಲ್ಲಿಯೇ ಶಿವಲಿಂಗವನ್ನ ನೋಡುತ್ತಾರೆಂದರೆ ಅದರ ಪೂಜೆ ಮಾಡುತ್ತಾರೆ. ಇದಂತೂ ತಿಳಿದಿದೆ, ಶಿವನೇ ಪರಮಧಾಮದ ನಿವಾಸಿ ಆಗಿದ್ದಾರೆ. ಇಲ್ಲಿಗೆ ಬಂದು ಹೋಗಿದ್ದಾರೆ. ಆದ್ದರಿಂದ ಅವರ ನೆನಪಾರ್ಥವನ್ನ ಮಾಡಿ ಪೂಜಿಸುತ್ತಾರೆ. ನೆನಪು ಮಾಡುವ ಸಮಯದಲ್ಲಿ ಬುದ್ಧಿಯಲ್ಲಿ ಅವಶ್ಯವಾಗಿ ತಂದೆಯು ನಿರಾಕಾರನಾಗಿದ್ದಾರೆ, ಅವರು ಪರಮಧಾಮದ ನಿವಾಸಿಯಾಗಿದ್ದಾರೆ ಎಂದು ಬುದ್ಧಿಯಲ್ಲಿ ಅವಶ್ಯವಾಗಿ ಬರುತ್ತದೆ. ಅವರಿಗೆ ಶಿವನೆಂದು ಹೇಳಿ ಪೂಜಿಸುತ್ತಾರೆ. ಮಂದಿರದಲ್ಲಿ ಹೋಗಿ ತಲೆಬಾಗುತ್ತಾರೆ. ಅವರ ಮೇಲೆ ಹಾಲು, ಹಣ್ಣು, ನೀರು ಇತ್ಯಾದಿ ಅರ್ಪಿಸುತ್ತಾರೆ. ಆದರೆ ಅದಂತೂ ಜಡವಾಗಿದೆ. ಜಡದ ಭಕ್ತಿಯನ್ನೇ ಮಾಡುತ್ತಾರೆ. ಈಗ ನಿಮಗೆ ತಿಳಿದಿದೆ, ಅವರು ಚೈತನ್ಯವಾಗಿದ್ದಾರೆ. ಅವರ ನಿವಾಸ ಸ್ಥಾನವು ಪರಮಧಾಮವಾಗಿದೆ. ಅವರು ಪೂಜೆ ಮಾಡುವ ಸಮಯದಲ್ಲಿ ಬುದ್ಧಿಯಲ್ಲಿ ಇರುತ್ತದೆ, ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ, ಬಂದು ಹೋಗಿದ್ದಾರೆ. ಆದ್ದರಿಂದಲೇ ಈ ಚಿತ್ರಗಳನ್ನ ಮಾಡಲಾಗಿದೆ. ಅದಕ್ಕೆ ಪೂಜೆ ಮಾಡಲಾಗುತ್ತದೆ. ಈ ಚಿತ್ರಗಳೇನೂ ಶಿವನಲ್ಲ, ಅದು ಅವರ ಪ್ರತಿಮೆಯಾಗಿದೆ. ಹಾಗೆ ದೇವತೆಗಳನ್ನ ಪೂಜಿಸುತ್ತಾರೆ. ಅವು ಜಡಚಿತ್ರಗಳಾಗಿವೆ, ಚೈತನ್ಯ ಅಲ್ಲ. ಆದರೆ ಯಾರು ಚೈತನ್ಯವಾಗಿದ್ದರೂ ಅವರು ಎಲ್ಲಿಗೆ ಹೋದರೆಂಬುದನ್ನು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಪುನರ್ಜನ್ಮವನ್ನ ತೆಗೆದುಕೊಂಡರೂ ಕೆಳಗೆ ಬಂದಿರಬೇಕು. ಈಗ ನೀವು ಮಕ್ಕಳಿಗೆ ಜ್ಞಾನವು ಸಿಗುತ್ತಿದೆ. ಈಗ ಬಂದಿದ್ದಾರೆ. ಆತ್ಮವು ಅದೇ ಆಗಿದೆ. ಆತ್ಮದ ಹೆಸರು ಬದಲಾಗುವುದಿಲ್ಲ. ಬಾಕಿ ಶರೀರದ ಹೆಸರು ಬದಲಾಗುತ್ತದೆ. ಈ ಆತ್ಮವು ಯಾವುದಾದರೊಂದು ಶರೀರದಲ್ಲಿ ಇದೆ. ಪುನರ್ಜನ್ಮವಂತೂ ತೆಗೆದುಕೊಳ್ಳಬೇಕಾಗಿದೆ. ಯಾರು ಮೊಟ್ಟ ಮೊದಲು ಶರೀರದವರಾಗಿದ್ದಾರೋ ಅವರನ್ನ ನೀವು ಪೂಜಿಸುತ್ತೀರಿ. ಈ ಸಮಯದಲ್ಲಿ ನಿಮಗೆ ಸಂಕಲ್ಪ ನಡೆಯುತ್ತದೆ. ಈ ಜ್ಞಾನವನ್ನು ತಂದೆ ತಿಳಿಸ್ತಾರೆ. ನೀವು ಸಹ ತಿಳಿದುಕೊಳ್ತೀರಿ. ಯಾವ ಚಿತ್ರದ ಪೂಜೆ ಮಾಡ್ತಾರೋ ಅವರು ಮೊದಲು ನಂಬರ್ನವರಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿ ಇದ್ರು, ಇದೇ ಭಾರತದಲ್ಲಿ ಇದ್ರು. ಅವರು ಈಗ ಇಲ್ಲ. ಅವರು ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ಭಿನ್ನ ನಾಮರೂಪಗಳನ್ನ ತೆಗೆದುಕೊಳ್ಳುತ್ತಾ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬುದನ್ನೂ ಸಹ ಮನುಷ್ಯರು ತಿಳಿದುಕೊಂಡಿಲ್ಲ. ಇದು ಯಾರಿಗೂ ವಿಚಾರದಲ್ಲಿಯೂ ಬರುವುದಿಲ್ಲ. ಸತ್ಯುಗದಲ್ಲಿ ಅವಶ್ಯವಾಗಿ ಇದ್ದರೂ, ಆದರೆ ಈಗ ಇಲ್ಲ. ಇದು ಸಹ ಯಾರಿಗೂ ಅರ್ಥವಾಗುವುದಿಲ್ಲ. ಈಗ ನಿಮಗೆ ತಿಳಿದಿದೆ, ನಾಟಕದ ಯೋಜನೆಯ ಅನುಸಾರ ಮತ್ತೆ ಚೈತನ್ಯದಲ್ಲಿ ಬರ್ತಾರೆ. ಮನುಷ್ಯರ ಬುದ್ಧಿಯಲ್ಲಿ ಈ ವಿಚಾರವೇ ಬರೋದಿಲ್ಲ. ಬಾಕಿ ಇವರಿದ್ದರು ಎಂಬುದನ್ನು ಅವಶ್ಯವಾಗಿ ತಿಳಿತಾರೆ. ಈಗ ಇವರ ಜಡಚಿತ್ರಗಳಿದೆ, ಆದರೆ ಅವರು ಚೈತನ್ಯವಾಗಿದ್ರು. ಎಲ್ಲಿ ಹೋದರೆಂಬುದು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ. ಮನುಷ್ಯರಂತೂ 84 ಲಕ್ಷ ಪುನರ್ಜನ್ಮಗಳನ್ನ ಹೇಳಿಬಿಡ್ತಾರೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. 84 ಜನ್ಮಗಳನ್ನ ತೆಗೆದುಕೊಳ್ಳುತ್ತೇವೆಯೇ ಹೊರತು 84 ಲಕ್ಷ ಜನ್ಮಗಳು ಅಲ್ಲ. ಈಗ ರಾಮಚಂದ್ರನ ಪೂಜೆ ಮಾಡುತ್ತಾರೆ. ರಾಮನು ಎಲ್ಲಿ ಹೋದನೆಂಬುದೂ ಸಹ ಅವರಿಗೆ ತಿಳಿದಿಲ್ಲ. ನಿಮಗೆ ತಿಳಿದಿದೆ, ಶ್ರೀರಾಮನ ಆತ್ಮವಂತೂ ಅವಶ್ಯವಾಗಿ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಿರುತ್ತದೆ. ಇಲ್ಲಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತಾರೆ. ಆದರೆ ಯಾವುದಾದರೊಂದು ರೂಪದಲ್ಲಿ ಅವಶ್ಯವಾಗಿ ಇರುತ್ತಾರೆ ಅಲ್ಲವೇ? ಇಲ್ಲಿಯೇ ಪುರುಷಾರ್ಥವನ್ನ ಮಾಡುತ್ತಿರುತ್ತಾರೆ. ರಾಮನ ಹೆಸರು ಇಷ್ಟು ಪ್ರಸಿದ್ಧವಾಗಿದೆ ಎಂದರೆ ಅವಶ್ಯವಾಗಿ ಬರುತ್ತಾರೆ. ಅವರು ಜ್ಞಾನವನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಏನಾದರೂ ಅರ್ಥವಾಗದಿದ್ದರೆ ಆ ಮಾತನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಈ ಮಾತುಗಳಲ್ಲಿ ಹೋಗುವುದರಿಂದ ಸಹ ಸಮಯವು ವ್ಯರ್ಥವಾಗುತ್ತದೆ. ಇದಕ್ಕಿಂತ ತಮ್ಮ ಸಮಯವನ್ನು ಏಕೆ ಸಫಲ ಮಾಡಿಕೊಳ್ಳಬಾರದು?
ತಮ್ಮ ಉನ್ನತಿಗಾಗಿ ಬ್ಯಾಟರಿಯನ್ನು ಏಕೆ ಚಾರ್ಜ್ ಮಾಡಿಕೊಳ್ಳಬಾರದು? ಅನ್ಯ ಮಾತುಗಳ ಚಿಂತನೆಯಂತೂ ಪರಚಿಂತನೆಯಾಯಿತು. ಈಗಂತೂ ತನ್ನ ಚಿಂತನೆ ಮಾಡಬೇಕಾಗಿದೆ. ನಾವು ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಅವಶ್ಯವಾಗಿ ತ್ರೇತಾಯುಗದ ಆತ್ಮಗಳು ಸಹ ಓದುತ್ತಿದ್ದಾರೆ, ತಮ್ಮ ಬ್ಯಾಟರಿಯನ್ನ ಚಾರ್ಜ್ ಮಾಡಿಕೊಳ್ಳುತ್ತಾರೆ. ಆದರೆ ನೀವು ತಮ್ಮದನ್ನ ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳಲಾಗುತ್ತದೆ. ತಮ್ಮ ಸ್ವಚಿಂತನೆಯಿಂದಲೇ ನಶೆ ಏರುತ್ತದೆ. ತಂದೆ ತಿಳಿಸ್ತಾರೆ, ನೀವು ಸತೋಪ್ರಧಾನರಾಗಿದ್ದಾಗ ನಿಮ್ಮದು ಬಹಳ ಶ್ರೇಷ್ಠ ಪದವಿಯಾಗಿತ್ತು. ಈಗ ಮತ್ತೆ ಪುರುಷಾರ್ಥ ಮಾಡಿ ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುವುದು. ಇದು ಗುರಿಯಾಗಿದೆ ಅಲ್ಲವೇ? ಈ ಚಿಂತನೆ ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗುತ್ತೀರಿ. ನಾರಾಯಣನ ಸ್ಮರಣೆ ಮಾಡುವುದರಿಂದ ನಾವು ನಾರಾಯಣ ಆಗುವುದಿಲ್ಲ. ಅಂತ್ಯಕಾಲದಲ್ಲಿ ಯಾರು ನಾರಾಯಣನ ಸ್ಮರಣೆ ಮಾಡಿದರೋ ನೀವಂತೂ ತಂದೆಯನ್ನ ನೆನಪು ಮಾಡಲೇಬೇಕು. ಇದರಿಂದ ಪಾಪಗಳು ಕತ್ತರಿಸಿ ಹೋಗುತ್ತವೆ. ತಂದೆಯನ್ನ ನೆನಪು ಮಾಡುವುದರಿಂದಲೇ ನಾರಾಯಣನಾಗಲು ಸಾಧ್ಯ. ಇದು ನರನಿಂದ ನಾರಾಯಣ ಆಗುವ ಅತ್ಯುತ್ತಮ ಯುಕ್ತಿಯಾಗಿದೆ. ಒಬ್ಬರೇ ನಾರಾಯಣರಾಗುವುದಿಲ್ಲ ಅಲ್ಲವೇ? ಇಡೀ ರಾಜಧಾನಿ ಸ್ಥಾಪನೆಯಾಗುತ್ತದೆ. ತಂದೆಯು ಅತ್ಯುತ್ತಮ ಪುರುಷಾರ್ಥವನ್ನ ಮಾಡಿಸುತ್ತಾರೆ. ಇದಂತೂ ರಾಜಯೋಗದ ಜ್ಞಾನವಾಗಿದೆ. ಅದರಲ್ಲಿ ಪೂರ್ಣ ವಿಶ್ವದ ಮಾಲೀಕರಾಗಬೇಕಾಗಿದೆ. ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಲಾಭವಿದೆ. ಮೊದಲನೆಯದಾಗಿ ತಮ್ಮನ್ನ ಆತ್ಮ ನಿಶ್ಚಯ ಮಾಡಿಕೊಳ್ಳಿರಿ. ಬಾಬಾ, ಇಂಥ ಹೆಸರುಗಳು ಬರುತ್ತವೆ. ನಾನಾತ್ಮನು ತಮ್ಮ ಮಗುವಾಗಿದ್ದೇನೆ. ನಾನಾತ್ಮನ ಹೆಸರು ಇಂತಹದ್ದಾಗಿದೆ. ಆತ್ಮದ ಹೆಸರಂತೂ ಎಂದೂ ಬದಲಾಗುವುದಿಲ್ಲ. ನಾನಾತ್ಮ ಇಂತಹ ಶರೀರದವನಾಗಿದ್ದೇನೆ. ಶರೀರದ ಹೆಸರಂತೂ ಅವಶ್ಯವಾಗಿ ಬೇಕು. ಇಲ್ಲದಿದ್ದರೆ ಇಷ್ಟೊಂದು ವ್ಯವಹಾರವು ನಡೆಸಲು ಸಾಧ್ಯವಿಲ್ಲ. ತಂದೆಯು ಇಲ್ಲಿ ತಿಳಿಸುತ್ತಾರೆ, ನಾನು ಸಹ ಈ ಬ್ರಹ್ಮರವರ ತನುವಿನಲ್ಲಿ ತಾತ್ಕಾಲಿಕವಾಗಿ ಬರ್ತೇನೆ. ಇವರ ಆತ್ಮಕ್ಕೂ ತಿಳಿಸ್ತೇನೆ, ನಾನು ಈ ಶರೀರದಿಂದ ನಿಮಗೆ ಓದಿಸಲು ಬರ್ತೇನೆ. ಇದು ನನ್ನ ಶರೀರವಲ್ಲ. ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಮತ್ತೆ ನನ್ನ ಧಾಮಕ್ಕೆ ಹೊರಟು ಹೋಗುತ್ತೇನೆ. ನೀವು ಮಕ್ಕಳಿಗೆ ಈ ಮಂತ್ರವನ್ನ ಕೊಡುವುದಕ್ಕಾಗಿಯೇ ಬಂದಿದ್ದೇನೆ. ಕೇವಲ ಮಂತ್ರವನ್ನ ಕೊಟ್ಟು ಹೊರಟು ಹೋಗುತ್ತೇನೆ ಅಂದಲ್ಲ. ಮಕ್ಕಳು ಎಲ್ಲಿಯವರೆಗೆ ಸುಧಾರಣೆಯಾಗಿದ್ದೇವೆ ಎಂಬುದು ನೋಡಲೂ ಬೇಕಾಗುತ್ತದೆ ಮತ್ತು ಸುಧಾರಣೆಯಾಗುವ ಶಿಕ್ಷಣವನ್ನ ಕೊಡ್ತೇನೆ. ಸೆಕೆಂಡಿನಲ್ಲಿ ಜ್ಞಾನವನ್ನ ಕೊಟ್ಟು ಹೊರಟು ಹೋಗುತ್ತೇನೆ ಎಂದರೆ ಜ್ಞಾನ ಸಾಗರನೆಂದು ಹೇಳುತ್ತಿರಲಿಲ್ಲ. ಎಷ್ಟೊಂದು ಸಮಯದಿಂದ ನಿಮಗೆ ತಿಳಿಸುತ್ತಲೇ ಇರುತ್ತಾರೆ. ವೃಕ್ಷ ಭಕ್ತಿ ಮಾರ್ಗದ ಎಲ್ಲಾ ಮಾತುಗಳು ತಿಳಿದುಕೊಳ್ಳುವ ವಿಸ್ತಾರವಾಗಿದೆ. ವಿಸ್ತಾರದಲ್ಲಿ ತಿಳಿಸುತ್ತಾರೆ, ಹೋಲ್ಸೇಲ್ ಎಂದರೆ ಮನ್ಮನಾಭವ. ಆದರೆ ಈ ರೀತಿ ಹೇಳಿ ಹೊರಟು ಹೋಗುವುದಿಲ್ಲ. ಪಾಲನೆಯನ್ನು ಮಾಡಬೇಕಾಗುತ್ತದೆ. ಕೆಲವು ಮಕ್ಕಳು ತಂದೆಯನ್ನ ನೆನಪು ಮಾಡುತ್ತಾ ಕಾಣದಂತರಾಗಿ ಬಿಡುತ್ತಾರೆ. ಇಂಥ ಹೆಸರಿನ ಆತ್ಮವಂತೂ ಬಹಳ ಚೆನ್ನಾಗಿ ಓದುತ್ತಿದ್ದರು ಎಂದು ಸ್ಮೃತಿಯಂತೂ ಬರುತ್ತದೆ ಅಲ್ಲವೇ? ಹಳೆಯ ಮಕ್ಕಳು ಎಷ್ಟು ಒಳ್ಳೊಳ್ಳೆಯವರಿದ್ದರೂ ಅವರನ್ನ ಮಾಯು ನುಂಗಿ ಹಾಕಿತು. ಪ್ರಾರಂಭದಲ್ಲಿ ಎಷ್ಟೊಂದು ಮಂದಿ ಬಂದರೂ ಬೇಗನೆ ಬಂದು ಮಡಿಲನ್ನು ಸೇರಿದರೂ ಬಟ್ಟಿಯಾಯಿತು. ಇದರಲ್ಲಿ ಎಲ್ಲರೂ ತಮ್ಮ ಭಾಗ್ಯವನ್ನ ರೂಪಿಸಿಕೊಂಡರು. ಮತ್ತೆ ಭಾಗ್ಯವನ್ನ ರೂಪಿಸಿಕೊಳ್ಳುತ್ತಾ ಮಾಯೊಮ್ಮಲೆ ಹಾರಿಸಿಬಿಟ್ಟಿತು. ಅವರು ನಿಲ್ಲಲು ಆಗಲಿಲ್ಲ. ಪುನಃ 5000 ವರ್ಷಗಳ ನಂತರವೂ ಇದೇ ರೀತಿ ಆಗುತ್ತದೆ. ಇಷ್ಟೊಂದು ಜನರು ಹೊರಟು ಹೋದರು. ಅರ್ಧ ವೃಕ್ಷವಂತೂ ಅವಶ್ಯವಾಗಿ ಹೋಯಿತು. ಬಲೆ ಈಗ ವೃಕ್ಷವಂತೂ ವೃದ್ಧಿಯಾಗಿದೆ. ಆದರೆ ಹಳಬರಂತೂ ಹೊರಟು ಹೋದರು. ಅವರಿಂದ ಕೆಲವರು ಮತ್ತೆ ಓದಲು ಅವಶ್ಯವಾಗಿ ಬರುತ್ತಾರೆಂದು ತಿಳಿಯಬಹುದು. ನಾವು ತಂದೆಯಿಂದ ಓದುತ್ತಿದ್ದೇವೆ, ಮತ್ತೆಲ್ಲರೂ ಇಲ್ಲಿಯವರೆಗೆ ಓದುತ್ತಿದ್ದಾರೆ. ನಾವು ಸೋಲನ್ನು ಅನುಭವಿಸಿದೆವೆಂದು ಸ್ಮೃತಿಯಂತೂ ಬರುತ್ತದೆ ಅಲ್ಲವೇ? ಮತ್ತೆ ಮೈದಾನದಲ್ಲಿ ಬರುತ್ತಾರೆ. ತಂದೆಯೂ ಸಹ ಬಲೆ ಮತ್ತೆ ಬಂದು ಪುರುಷಾರ್ಥ ಮಾಡಲಿ, ಯಾವುದಾದರೊಂದು ಒಳ್ಳೆಯ ಪದವಿ ಸಿಗುವುದೆಂದು ತಂದೆಯು ಅನುಮತಿ ಕೊಡುತ್ತಾರೆ. ತಂದೆಯ ಸ್ಮೃತಿ ತರಿಸ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತವೆ. ಈಗ ಹೇಗೆ ನೆನಪು ಮಾಡ್ತೀರಿ? ತಂದೆ ಪರಮಧಾಮದಲ್ಲಿದ್ದಾರೆಂದು ತಿಳಿತೀರಿ? ಇಲ್ಲ, ತಂದೆ ಇಲ್ಲಿಯೇ ರಥದಲ್ಲಿ ಕುಳಿತಿದ್ದಾರೆ. ಈ ರಥದ ಬಗ್ಗೆ ಎಲ್ಲರಿಗೂ ತಿಳಿಯುತ್ತಾ ಹೋಗುತ್ತದೆ. ಇವರು ಭಾಗ್ಯಶಾಲಿ ರಥ ಆಗಿದ್ದಾರೆ. ಇವರಲ್ಲಿ ತಂದೆಯು ಬಂದಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಅವರನ್ನು ಪರಮಧಾಮದಲ್ಲಿ ನೆನಪು ಮಾಡುತ್ತಿದ್ದೆವು. ಆದರೆ ನೆನಪಿನಿಂದ ಏನಾಗುವುದೆಂಬುದು ಅರಿತುಕೊಂಡಿರಲಿಲ್ಲ. ಈಗ ನೀವು ಮಕ್ಕಳಿಗೆ ಸ್ವಯಂ ತಂದೆಯೇ ಈ ರಥದಲ್ಲಿ ಕುಳಿತು ಶ್ರೀಮತವನ್ನ ಕೊಡುತ್ತಾರೆ. ಆದ್ದರಿಂದ ನೀವು ಮಕ್ಕಳು ತಿಳಿಯುತ್ತೀರಿ, ಈ ಮೃತ್ಯುಲೋಕದಲ್ಲಿ ಪುರುಷೋತ್ತಮ ಸಂಗಮಯುಗದಲ್ಲಿ ಇದ್ದೇವೆ. ನಿಮಗೆ ಗೊತ್ತಿದೆ, ನಾವು ಬ್ರಹ್ಮ ತಂದೆಯನ್ನ ನೆನಪು ಮಾಡುವಂತಿಲ್ಲ.
ತಂದೆ ತಿಳಿಸ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಈ ರಥದಲ್ಲಿ ಇದ್ದುಕೊಂಡು ನಿಮಗೆ ಈ ಜ್ಞಾನವನ್ನ ಕೊಡುತ್ತಿದ್ದೇನೆ. ನನ್ನ ಪರಿಚಯವನ್ನು ಕೊಡುತ್ತೇನೆ. ನಾನು ಇಲ್ಲಿಯೇ ಇದ್ದೇನೆ. ಮೊದಲಂತೂ ಪರಮಧಾಮದಲ್ಲಿದ್ದೆವೆಂದು ತಿಳಿಯುತ್ತೀರಿ. ಅವರು ಬಂದು ಹೋಗಿದ್ದಾರೆ, ಆದರೆ ಯಾವಾಗ ಎಂದು ತಿಳಿದಿರಲಿಲ್ಲ. ಎಲ್ಲರೂ ಬಂದು ಹೋಗಿದ್ದಾರಲ್ಲವೇ? ಯಾರೆಲ್ಲರ ಚಿತ್ರಗಳಿವೆಯೋ ಅವರು ಎಲ್ಲಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಯಾರು ಹೋಗುತ್ತಾರೆಯೋ ಅವರು ಮತ್ತೆ ತಮ್ಮ ಸಮಯದಲ್ಲಿ ಬರುತ್ತಾರೆ. ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತಾರೆ. ಸ್ವರ್ಗದಲ್ಲಂತೂ ಯಾರೂ ಹೋಗುವುದಿಲ್ಲ. ತಂದೆ ತಿಳಿಸ್ತಾರೆ, ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥವನ್ನ ಮಾಡಬೇಕಾಗುತ್ತದೆ ಮತ್ತು ಹಳೆಯ ಪ್ರಪಂಚದ ಅಂತ್ಯ ಮತ್ತು ಹೊಸ ಪ್ರಪಂಚದ ಆದಿ ಬೇಕು. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುತ್ತದೆ. ಈಗ ಈ ಜ್ಞಾನವು ನಿಮಗಿದೆ. ಮನುಷ್ಯರು ಏನನ್ನೂ ಅರಿತುಕೊಂಡಿಲ್ಲ. ಶರೀರವು ಸುಟ್ಟು ಹೋಗುತ್ತದೆ, ಬಾಕಿ ಆತ್ಮವಷ್ಟೇ ಹೊರಟು ಹೋಗುತ್ತದೆ ಎಂಬುದಷ್ಟೇ ಗೊತ್ತಿದೆ. ಈಗ ಕಲಿಯುಗವಾಗಿರುವುದರಿಂದ ಅವಶ್ಯವಾಗಿ ಕಲಿಯುಗದಲ್ಲಿಯೇ ಜನ್ಮ ತೆಗೆದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಜನ್ಮವನ್ನು ಸತ್ಯಯುಗದಲ್ಲಿಯೇ ತೆಗೆದುಕೊಳ್ಳುತ್ತಿದ್ರು. ಇದನ್ನು ತಿಳಿದುಕೊಂಡಿದ್ದೀರಿ. ಆತ್ಮಗಳೆಲ್ಲರ ಸಮೂಹವು ನಿರಾಕಾರಿ ಪ್ರಪಂಚದಲ್ಲಿ ಇರತ್ತೆ. ಇದಂತೂ ಬುದ್ಧಿಯಲ್ಲಿ ಕುಳಿತಿದೆ. ಮತ್ತೆ ಅಲ್ಲಿಂದ ಬರ್ತಾರೆ, ಇಲ್ಲಿ ಶರೀರ ಧಾರಣೆ ಮಾಡಿ ಜೀವಾತ್ಮರಾಗಿ ಬಿಡ್ತಾರೆ. ಎಲ್ಲರೂ ಇಲ್ಲಿ ಬಂದು ಜೀವಾತ್ಮರಾಗಿ ಬೇಕಾಗತ್ತೆ. ನಂತರ ನಂಬರ್ ವಾರ್ ಆಗಿ ಹಿಂತಿರುಗಿ ಹೋಗಬೇಕಾಗಿದೆ. ಎಲ್ಲರನ್ನೂ ಕರೆದುಕೊಂಡು ಹೋಗೋದಿಲ್ಲ. ಹಾಗಿದ್ರೆ ಪ್ರಳಯವಾಗ್ಬಿಡ್ತಾ ಇತ್ತು. ಪ್ರಳಯವಾಯಿತೆಂದು ತೋರಿಸ್ತಾರೆ, ಆದರೆ ಫಲಿತಾಂಶವನ್ನೇನೂ ತೋರಿಸೋದಿಲ್ಲ. ಇದಂತೂ ನಿಮಗೆ ಗೊತ್ತಿದೆ. ಈ ಪ್ರಪಂಚ ಎಂದೂ ಖಾಲಿಯಾಗೋದಿಕ್ಕೆ ಸಾಧ್ಯ ಇಲ್ಲ. ರಾಮನೂ ಹೋದ, ರಾವಣನೂ ಹೋದ ಎಂಬ ಗಾಯನವಿದೆ. ಇವರದ್ದು ಬಹಳಷ್ಟು ಪರಿವಾರ ಇದೆ. ಇಡೀ ಪ್ರಪಂಚದಲ್ಲಿ ರಾವಣ ಸಂಪ್ರದಾಯ ಇದೆ ಅಲ್ಲವೇ? ರಾಮನ ಸಂಪ್ರದಾಯವು ಬಹಳ ಕಡಿಮೆ ಇದೆ. ರಾಮನ ಸಂಪ್ರದಾಯವು ಸತ್ಯುಗ ತ್ರೇತಾಯುಗದಲ್ಲಿ ಇರುತ್ತದೆ. ಬಹಳ ಅಂತರವಿರುತ್ತದೆ. ನಂತರದಲ್ಲಿ ಇನ್ನೂ ಹೆಚ್ಚಿನ ರಂಬೆ ಕೊಂಬೆಗಳು ಬರುತ್ತವೆ. ಈಗ ನೀವು ಬೀಜ ಮತ್ತು ವೃಕ್ಷವನ್ನ ಅರಿತಿದ್ದೀರಿ. ತಂದೆಗೆ ಎಲ್ಲವೂ ತಿಳಿದಿದೆ. ಆದ್ದರಿಂದಲೇ ತಿಳಿಸುತ್ತಿರುತ್ತಾರೆ. ಆದ್ದರಿಂದ ಅವರಿಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ. ಒಂದು ವೇಳೆ ಒಂದೇ ಮಾತು ಇದ್ದಿದ್ದರೆ ಇಷ್ಟೊಂದು ಶಾಸ್ತ್ರ ಇತ್ಯಾದಿಗಳು ಸಹ ರಚನೆಯಾಗುತ್ತಿರಲಿಲ್ಲ. ವೃಕ್ಷದ ವಿಸ್ತಾರವನ್ನೂ ಸಹ ತಿಳಿಸುತ್ತಿರುತ್ತಾರೆ. ಮೂಲ ಮಾತು ತಂದೆಯನ್ನ ನೆನಪು ಮಾಡುವುದೇ ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಪರಿಶ್ರಮವಿದೆ. ಇದರ ಮೇಲೂ ಎಲ್ಲವೂ ಆಧಾರಿತವಾಗಿದೆ. ಬಾಕಿ ವೃಕ್ಷವನ್ನಂತೂ ನೀವು ಅರಿತಿದ್ದೀರಿ. ಪ್ರಪಂಚದಲ್ಲಿ ಈ ಮಾತುಗಳನ್ನ ಯಾರೂ ಅರಿತುಕೊಂಡಿಲ್ಲ. ನೀವು ಎಲ್ಲಾ ಧರ್ಮದವರ ತಿಥಿ ತಾರೀಖ್ ಎಲ್ಲವನ್ನ ತಿಳಿಸುತ್ತೀರಿ. ಅರ್ಧ ಕಲ್ಪದಲ್ಲಿ ಇವರೆಲ್ಲರೂ ಬಂದು ಬಿಡುತ್ತಾರೆ. ಉಳಿದವರು ಸೂರ್ಯವಂಶಿ ಚಂದ್ರವಂಶಿಯರು. ಇವರಿಗೆ ಬಹಳ ಯುಗಗಳಂತೂ ಇರುವುದಿಲ್ಲ. 2 ಯುಗಗಳೇ ಇರುತ್ತವೆ. ಅಲ್ಲಿ ಮನುಷ್ಯರೇ ಕೆಲವರೇ ಇರುತ್ತಾರೆ. 84 ಜನ್ಮಗಳಂತೂ ಇರಲು ಸಾಧ್ಯವೇ ಇಲ್ಲ. ಮನುಷ್ಯರು ತಿಳುವಳಿಕೆಯಿಂದ ಆಚೆ ಬಂದು ಬಿಡುತ್ತಾರೆ, ಅರ್ಥಾತ್ ಬುದ್ಧಿಹೀನರಾಗುತ್ತಾರೆ. ಆದ್ದರಿಂದ ತಂದೆ ಮತ್ತೆ ಬಂದು ತಿಳುವಳಿಕೆಯನ್ನ ನೀಡುತ್ತಾರೆ. ರಚಯಿತ ತಂದೆಯೇ ತನ್ನ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೊಡ್ತಾರೆ. ಭಾರತವಾಸಿಗಳಂತೂ ಏನನ್ನೂ ಅರಿತುಕೊಂಡಿಲ್ಲ. ಮುಸಲ್ಮಾನರು ಪಾರ್ಸಿ ಮೊದಲಾದವರನ್ನ ಪೂಜಿಸ್ತಾರೆ. ಯಾರು ಬಂದ್ರೆ ಅವರನ್ನ ಪೂಜಿಸೋದಿಕ್ಕೆ ತೊಡಗ್ತಾರೆ. ಏಕೆಂದ್ರೆ ತಮ್ಮ ಧರ್ಮ ಮತ್ತು ಧರ್ಮ ಸ್ಥಾಪಕನನ್ನು ಮರೆತು ಹೋಗಿದ್ದಾರೆ. ಮತ್ತೆಲ್ಲಾ ಧರ್ಮದವರು ತಮ್ಮ ತಮ್ಮ ಧರ್ಮವನ್ನು ಅರಿತಿದ್ದಾರೆ. ಇಂತಹ ಧರ್ಮವು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದ್ದಾರೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ಸತ್ಯಯುಗ ತ್ರೇತಾಯುಗದ ಇತಿಹಾಸ ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಿವ ತಂದೆಯದ್ದು ಈ ರೂಪವಾಗಿದೆ. ಅವರೇ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಎಂದು ಚಿತ್ರವನ್ನು ನೋಡುತ್ತಾರೆ. ಅಂದಾಗ ಅವರನ್ನೇ ನೆನಪು ಮಾಡಬೇಕಾಗಿದೆ. ಇಲ್ಲಿ ಎಲ್ಲರಿಗಿಂತ ಹೆಚ್ಚಿನದಾಗಿ ಕೃಷ್ಣನ ಪೂಜೆ ಮಾಡುತ್ತಾರೆ. ಏಕೆಂದರೆ ತಂದೆಯ ನಂತರದವರಲ್ಲವೇ? ಅವರನ್ನೇ ಪ್ರೀತಿ ಮಾಡುತ್ತಾರೆ. ಆದ್ದರಿಂದ ಗೀತೆಯ ಭಗವಂತನು ಕೃಷ್ಣನೆಂದೇ ತಿಳಿದಿದ್ದಾರೆ. ತಿಳಿಸುವವರು ಬೇಕು, ಆಗಲೇ ಅವರಿಂದ ಆಸ್ತಿ ಸಿಗುತ್ತದೆ. ತಂದೆಯೇ ತಿಳಿಸ್ತಾರೆ, ಹೊಸ ಪ್ರಪಂಚ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡಿಸುವವರು ತಂದೆಯ ವಿನಃ ಮತ್ಯಾರೂ ಆಗಿರಲು ಸಾಧ್ಯವಿಲ್ಲ. ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ, ವಿಷ್ಣುವಿನ ಮೂಲಕ ಸ್ಥಾಪನೆ ಇದನ್ನು ಬರೆಯುತ್ತಾರೆ. ಇದೆಲ್ಲವೂ ಇಲ್ಲಿಯಗಾಗಿಯೇ ಬರೆಯಲ್ಪಟ್ಟಿದೆ. ಆದರೆ ತಿಳುವಳಿಕೆ ಏನೂ ಇಲ್ಲ. ನಿಮಗೆ ತಿಳಿದಿದೆ, ಇದು ನಿರಾಕಾರಿ ಸೃಷ್ಟಿಯಾಗಿದೆ, ಇದು ಸಾಕಾರಿ ಸೃಷ್ಟಿಯಾಗಿದೆ. ಸೃಷ್ಟಿಯಂತೂ ಇದೇ ಆಗಿದೆ. ಇದೇ ರಾಮರಾಜ್ಯ ಮತ್ತು ರಾವಣ ರಾಜ್ಯವಾಗುತ್ತದೆ. ಮಹಿಮೆ ಎಲ್ಲವೂ ಇಲ್ಲಿಯದ್ದಾಗುತ್ತದೆ. ಬಾಕಿ ಸೂಕ್ಷ್ಮವತನ ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಮೂಲ ವತನದಲ್ಲಂತೂ ಆತ್ಮಗಳು ಇರುತ್ತಾರೆ.
ಮತ್ತೆ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಬಾಕಿ ಸೂಕ್ಷ್ಮ ವತನದಲ್ಲಿ ಏನಿದೆ, ಈ ಚಿತ್ರವನ್ನು ಮಾಡಿಬಿಟ್ಟಿದ್ದಾರೆ. ಇದರ ಬಗ್ಗೆ ತಂದೆ ತಿಳಿಸಿಕೊಡುತ್ತಾರೆ. ನೀವು ಮಕ್ಕಳು ಇಂಥ ಸೂಕ್ಷ್ಮ ವತನವಾಸಿ ಫರಿಸ್ತೆಗಳಾಗಬೇಕಾಗಿದೆ. ಫರಿಸ್ತೆಗಳು ಮೂಳೆ ಮಾಂಸರಹಿತರಾಗಿರುತ್ತಾರೆ. ದದೀಚಿ ಋಷಿಯ ಮೂಳೆಗಳನ್ನು ಕೊಟ್ಟು ಬಿಟ್ಟರೆಂದು ಹೇಳಿಬಿಡುತ್ತಾರಲ್ಲವೇ. ಬಾಕಿ ಶಂಕರ ಗಾಯನವಂತೂ ಎಲ್ಲಿಯೂ ಇಲ್ಲ. ಬ್ರಹ್ಮ ವಿಷ್ಣುವಿನ ಮಂದಿರವಿದೆ. ಶಂಕರನಿಗೆ ಏನೂ ಇಲ್ಲ. ಆದ್ದರಿಂದ ವಿನಾಶಕ್ಕಾಗಿ ಅವರನ್ನ ನಿಮಿತ್ತ ಮಾಡಿದ್ದಾರೆ. ಆದರೆ ಈ ರೀತಿ ಕಣ್ಣು ತೆರೆಯುವುದರಿಂದ ವಿನಾಶವೇನೂ ಆಗುವುದಿಲ್ಲ. ದೇವತೆಗಳು ಹಿಂಸೆಯ ಕೆಲಸವನ್ನ ಹೇಗೆ ಮಾಡುತ್ತಾರೆ? ಅವರು ಮಾಡುವುದಿಲ್ಲ. ಶಿವ ತಂದೆಯೂ ಸಹ ಈ ರೀತಿಯ ಸಲಹೆಯನ್ನ ಕೊಡುವುದಿಲ್ಲ. ಸಲಹೆ ಕೊಡುವವರ ಮೇಲೂ ಬಂದು ಬಿಡುತ್ತಾರಲ್ಲವೇ. ಹೇಳುವವರು ಸಿಕ್ಕಿಹಾಕೊಳ್ಳುತ್ತಾರೆ. ಮನುಷ್ಯರಂತೂ ಶಿವಶಂಕರನನ್ನು ಒಂದೇ ಆಗಿದ್ದಾರೆಂದು ಹೇಳಿಬಿಡುತ್ತಾರೆ. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಪತಿತ ಪಾವನನೆಂದು ಒಬ್ಬರಿಗೇ ಹೇಳುತ್ತಾರೆ. ಭಗವಂತನು ಅರ್ಥ ಸಹಿತವಾಗಿ ತಿಳಿಸ್ತಾರೆ. ಯಾರಾದ್ರೂ ಇದನ್ನ ಅರ್ಥಕೊಳ್ಳದಿದ್ರೆ ಈ ಚಿತ್ರಗಳನ್ನ ನೋಡಿ ತಬ್ಬಿಬ್ಬಾಗ್ತಾರೆ. ಅರ್ಥವನ್ನಂತೂ ಅವಶ್ಯವಾಗಿ ತಿಳಿಸಬೇಕಾಗುತ್ತದೆ ಅಲ್ವೇ. ಅರಿತುಕೊಳ್ಳುವುದರಲ್ಲಿಯೇ ಸಮಯ ಹಿಡಿಸತ್ತೆ. ಕೋಟಿಯಲ್ಲಿ ಕೆಲವರು ಬರ್ತಾರೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ ಎಂಬುದನ್ನ ಕೋಟಿಯಲ್ಲಿ ಕೆಲವರೇ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಯಾವುದೇ ಮಾತಿನ ಚಿಂತನೆಯಲ್ಲಿ ತಮ್ಮ ಸಮಯವನ್ನ ಕಳೆಯಬಾರದು. ತಮ್ಮ ಮಸ್ತಿಯಲ್ಲಿ ಇರಬೇಕಾಗಿದೆ. ಸ್ವಯಂನ ಪ್ರತಿ ಚಿಂತನೆ ಮಾಡಿ ಆತ್ಮವನ್ನ ಸತೋ ಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನರನಿಂದ ನಾರಾಯಣರಾಗಲು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯದ್ದೇ ನೆನಪಿರಲಿ. ನಾನು ಆತ್ಮನಾಗಿದ್ದೇನೆ ಎಂಬ ಅತ್ಯುತ್ತಮ ಯುಕ್ತಿಯನ್ನ ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ದಾತಾನ ಕೊಡುಗೆಯನ್ನ ಸ್ಮೃತಿಯಲ್ಲಿ ಇಡುತ್ತಾ ಸರ್ವ ಸೆಳೆತಗಳಿಂದ ಮುಕ್ತರಾಗಿರುವಂತಹ ಆಕರ್ಷಣಾ ಮುಕ್ತ ಆಗಿರಿ. ಕೆಲವು ಮಕ್ಕಳು ಹೇಳ್ತಾರೆ, ನನಗೆ ಇವರ ಜೊತೆ ಯಾವುದೇ ಸೆಳೆತ ಇಲ್ಲ, ಆದರೆ ಇವರ ಈ ಗುಣ ಬಹಳ ಒಳ್ಳೆಯದಿದೆ ಅಥವಾ ಇವರಲ್ಲಿ ಸೇವೆಯ ವಿಶೇಷತೆ ಬಹಳ ಇದೆ. ಆದರೆ ಯಾವುದೇ ವ್ಯಕ್ತಿ ಅಥವಾ ವೈಭವದ ಕಡೆ ಪದೇ ಪದೇ ಸಂಕಲ್ಪ ಹೋಗುವುದೂ ಸಹ ಆಕರ್ಷಣೆ ಆಗಿದೆ. ಯಾರದ್ದೇ ವಿಶೇಷತೆಯನ್ನ ನೋಡುತ್ತಾ, ಗುಣಗಳನ್ನ ಅಥವಾ ಸೇವೆಯನ್ನ ನೋಡುತ್ತಾ ದಾತಾನನ್ನು ಮರೆಯಬೇಡಿ. ಸ್ಲೋಗನ್: ಇಂತಹ ಆತ್ಮಿಕ ಸಮಾಜ ಸೇವಕರಾಗಿ ಯಾರು ಅಲೆದಾಡುತ್ತಿರುವ ಆತ್ಮಗಳಿಗೆ ಆಶ್ರಯ ಕೊಡಿ, ಭಗವಂತನ ಜೊತೆ ಮಿಲನ ಮಾಡಿಸಿ. ಒಳ್ಳೆಯದು. ಓಂ ಶಾಂತಿ.